ಅಯ್ಯೋ ಪೀಡೆ, ಎಂತ ಒಳ್ಳೆ ಕನ್ಸನ್ ಹಾಳು ಮಾಡ್ಬಿಡ್ತು. ಒಂದು ನಾನು ಇರ್ಬೇಕು ಈ ಮನೆಯಲ್ಲಿ, ಇಲ್ಲ ನೀನೇ ಇರ್ಬೇಕು. ಅಯ್ಯೋ ಬಿಡು, ಬಟ್ಟೆ ಹೋಗ್ಲಿ ಬಿಡು. ನೀನ್ ತೆಕ್ಕೊಟ್ಟಿದ್ದು ನಾನು ಅದ್ರ ಬೆಲೆ ಗೊತ್ತಾಗೋದು ಎಲ್ಲ ಆ ಶಿವ ತೆಕ್ಕೊಟ್ಟಿದ್ದು. ಅದ್ ಸರಿ, ಆ ಶಿವನ ಹತ್ರ ಬಿಟ್ಟಿ ಚಪ್ಪಲಿ, ಲಿಪ್ಸ್ಟಿಕ್, ಬ್ಲೌಸು ಅಂತೆಲ್ಲ ತೆಗೆಸ್ಕೊಂತೀಯಲ್ಲ, ಅವನ ಜೊತೆ ಸರ್ಸಾಡೋ ತರ ನಾಟಕ ಆಡ್ತೀಯಲ್ಲ, ನಾಚಿಕೆ ಆಗೋದಿಲ್ಲ ನಿನ್ಗೆ? ಅದಕ್ಕೆ ನಾಚಿಗೆ? ನಾನ್ ಪ್ರೀತಿಸೋದು ನಿನ್ನ. ನಾನ್ ಕೇಳಿದ್ನೆಲ್ಲ ತೆಕ್ಕೊಡಕ್ಕೆ ಆಗ್ತಾ ಇಲ್ವಲ್ಲ ನಿಂಗೆ, ಅದಕ್ಕೆ ಅವನ ಹತ್ರನೇ ತೆಗೆಸ್ಕೋತೀನಿ. ಆಸೆಗೆ ಅವನು, ಅನ್ಭವಿಸಿ ನೀನು. ನಾನ್ ನಿಂತ್ಕೊ. ಎಲ್ಲೋ ಹೋಗಿದ್ದೆ? ಎಲ್ಲೋ ಹೋಗಿದ್ದೆ ಅಂದ್ರೆ ನೋಡ್ಬಾರದು, ನೋಡಕ್ ಹೋಗಿದ್ದೆ. ಅದೇನ್ ನೋಡ್ಬಾರದು, ನೋಡಕ್ ಹೋಗಿದ್ದೋ ನನಗೆ ಗೊತ್ತಾಗ್ಲೇಬೇಕು. ಲೋ ಚಿಕ್ಕಪ್ಪ, ಮರ್ಯಾದೆ ದಾರಿ ಬಿಡು, ಇಲ್ಲಿ ನಾ ಸುಮ್ನಿರಲ್ಲ. ಏನ್ ಮಾಡ್ತೀಯಪ್ಪ? ನಾನಪ್ಪ ನಿಮ್ಮಪ್ಪ ಸಿದ್ದೇಗೌಡ, ಜ್ಞಾಪಕ ಇದೆ ತಾನೆ? ನೀ ಯಾವಾಗಪ್ಪ ಬಂದೆ? ನಿಮ್ ಚಿಕ್ಕಪ್ಪನ ಹತ್ರ ಮುದ್ದು ಮುದ್ದಾಗಿ ಮಾತಾಡ್ತಿದ್ದಲ್ಲ, ಆಗಲೇ ಬಂದೆ.
ನೀ ಯಾಕಪ್ಪ ಬರೋಕೋದೆ? ನಿಮ್ ಚಿಕ್ಕಪ್ಪ ಒಂದ್ ಕೊಟ್ನಂತಲ್ಲ, ಇನ್ 24ಕ್ಕೆ ಏನ್ ಅರ್ಜೆಂಟ್ ಇತ್ತು ಅಂತ ನಾನೇ ಬಂದೆ. ಕೊಡ್ಲಾ? ಅಪ್ಪ ಇಲ್ಲೇ ಕೊಡ್ಲೋ ಇಲ್ಲ ಊರಿಗೆ ಬಂದು ಇಸ್ಕೊತೀಯೋ? ಊರಿಗೆ ಬಂದು ಬೇಕಾದಾಗ ಇಸ್ಕೊತೀನಿ. ಸದ್ಯಕ್ಕೆ ಒಂದೆರಡು ಕೊಟ್ಟಿರ್ತೀನಿ, ಕೊಡ್ಲಾ? ಬೇಡ. ಅಷ್ಟು ದೂರ ಬಂದಿನ ಬರೀ ಕೈಲಿ ಹೋಗೋದೇನು? ಅಲ್ಲ ಅಪ್ಪ ನಾನಿಲ್ಲಿರೋದಿಲ್ಲ, ನಾನು ಊರಿಗೆ ಕರ್ಕೊಂಡು ಹೋಗ್ಬಿಡು. ನಾ ಸ್ಕೂಲಿಗೆ ಹೋಗೋದಿಲ್ಲ, ಎಲ್ಲಿಗೂ ಹೋಗೋದಿಲ್ಲ. ನಾನು ನಿನ್ ಜೊತೆಗೆ ಊರಿಗೆ ಬಂದ್ಬಿಡ್ತೀನಿ. ಛತ್ರಿ ಅವನ ಮಗ ನನ್ನ ಮುಂದೆನೆ ನಾಟಕ ಆಡ್ತಾನಲ್ಲ ಇವ. ಏಯ್ ಸತ್ತಾನೆ. ಅಣ್ಣ ಅಣ್ಣ ಅಲ್ಲ, ಬೆಳೆದ ಮಗ ಹೊಡೆದ್ರೆ ಹೊರಟು ಬಿದ್ದಾಗೋದಿಲ್ವಾ? ಊರ್ಗ್ ಹೋಗಿ ಬುದ್ಧಿ ಹೇಳಂಬ. ಬಾ ಆ ಪೆಟ್ಟೆಲ್ಲ ತಗೊಳ್ಳಿ. ಬಾ. ರಾಮರಾವ ಸಾಕಾಯ್ತಪ್ಪ ನಿನ್ ಸವಾಸ. ಏ ಮದೇವು, ನೀರ್ ಕೊಡು ಕುಡಿಯಕ್ಕೆ. ಆಯ್ತು. ಲೇ ಶಿವು, ಏನು? ನಾಳೆಯಿಂದ ಶೂಟು ಬೂಟ ಎಲ್ಲ ಮೂಟೆ ಕಟ್ಟಿಟ್ಬಿಟ್ಟು ಪಂಚ ಉಟ್ಕೊಂಡು ಆನೆ ಮನೆ ಕೆಲ್ಸಕ್ಕೆ ಹೋಗು. ಯಾಕೆ? ಬೆಲ್ಲದ ಹಚ್ಚು ಯಾಕೆ? ಹೌದಿಲ್ಲ. ಅದ್ಯಾಕಪ್ಪ? ನಮ್ಮ ಆಲೆ ಮನೆ ನಾವು ಕೆಲಸ ಮಾಡೋದಕ್ಕೆ ನಾಚಿಕೆ ಅಂತದ್ದು. ಅದು ಸಿಹಿ ಒಯ್ತಾ ಬತ್ತಾ ತಿನ್ಕೊಂಡಿರ್ಬೋದಲ್ವಾ? ನಂಗೆ ಇಷ್ಟ ಇಲ್ಲ. ಏಯ್ ಯಾಕೆ ಹೋಗಲ್ಲ ನೀವು? ವಯಸ್ಸಾದ್ಮೇಲೆ ನಿಂಗ್ ಬಂದಾಗೆ ನನ್ಗೂ ಸಕ್ಕರೆ ಕಾಯಿಲೆ ಬರುತ್ತೆ. ಎಂಥವ್ನು ಹುಟ್ಟವನು ನನ್ನ ಹೊಟ್ಟೆಲಿ. ಹಾಗಾದ್ರೆ ಗದ್ದೆ ಕೆಲ್ಸಕ್ಕೆ ಹೋಗು. ನಾ ಹೋಗೋದಿಲ್ಲ. ಅದೇ ಹಂಗೆ ಆ ಕೆಲಸನ ಮಾಡಿದ್ರೆ ಹೆಂಗೆ? ಏಯ್ ಯಾಕೆ ಹೋಗಲ್ಲ ನೀನು? ಕಾಲೆಲ್ಲ ಕೆಸರಾಗುತ್ತೆ, ಮೈಕೈ ಎಲ್ಲ ಜಿಡ್ಡಾಗುತ್ತೆ, ಆಮೇಲೆ ಮುಖ ನಿನ್ ತರ ಆಗುತ್ತೆ. ಇಂಥವ್ನು ಹುಟ್ಟವನು ನನ್ನ ಹೊಟ್ಟೆಲಿ. ನೀವು ಓದಾರ್ದು ಸಾಕು, ನಾಳೆಯಿಂದ ಗದ್ದೆ ಕೆಲ್ಸಕ್ಕೆ ಹೋಗು. ನಾ ಹೋಗೋದಿಲ್ಲ. ಈ ಗದ್ದೆ ಕೆಲ್ಸಕ್ಕೆ ಹೋದ್ರೆ ಮನುಷ್ಯ ಆಗಲ್ಲ ನೋಡು. ಹೋಯ್ತು ಅನ್ಬಿಡು, ನೀನ್ ಯಾಕೆ ಖರ್ಚ್ಕತ್ತೀಯ? ಜವಾಬ್ದಾರಿ ಬೇಡ ಬಾ ಅಂದ್ರೆ. ಇದೇ ನಮ್ ಗದ್ದೆ. ಇಡು ಇಡು. ಇಲ್ಲ ಅಯ್ಯ ನನ್ ತಲೆ ಮೇಲೆ ಇಡ್ತೀಯಲ್ಲ, ಅಲ್ಲಿಡು. ರಾಮ. ಶಿವು, ಏನು? ಈ ಕೊನೆಯಿಂದ ಆ ಕೊನೆಯವರೆಗೂ 7 ಜಮೀನು ನಮ್ದೇ ಆಗಿತ್ತು. ಏನೋ ಶಿವ ಇಷ್ಟು ಮಟ್ಟಿಗೆ ಉಳಿಸ್ಕೊಟ್ಟವನೆ. ಅದನ್ನ ಕೊನೆವರೆಗೂ ಉಳಿಸ್ಕೊಂಡು ಹೋಗೋದೇನೋ ಪುಣ್ಯ ಆಗೈತೆ. ಸ್ವಲ್ಪ ಶ್ರದ್ಧೆಯಿಂದ ಕೆಲಸ ಕಲಿ. ಮಾದೇವು, ಆ ಎತ್ತುಗಳನ್ನ ನೊಗ ಕಟ್ಟಿ ಹೊಲ ಒಳ್ಳೇದಾಗೈತೆ ಹೊಸ ಹೇಳ್ಕೊಡು. ಆಯ್ತು. ವಂಶದ ಕಸುಬು ಸ್ವಲ್ಪ ಚೆನ್ನಾಗಿ ಕಲೀಲಿ. ಏನೋ ನಾನು ನೋಡ್ಬೇಕಾ? ಇನ್ನೇ ನಿಮ್ ತಾತ ಬಂದು ಉಳ್ತಾನೇನು? ಇಲ್ವಾ ಇಲ್ಲಿ ಚಿಕ್ಕಪ್ಪ ದಾಂಡ್ಗ, ಅವನ ಹತ್ರ ಉಳಿಸು. ನನ್ ಸುದ್ದಿಗೆ ಬೇಡ ನೀನು. ನಾ ಊರಾಗ ಉತ್ಕತ್ತೀನಿ. ಇದು ನಿಮ್ಮ ಅಪ್ಪನ ಜಮೀನು, ನೀನೇ ಉಳ್ಬೇಕು ಅಷ್ಟೇ. ಆಯ್ತೇನು ಚಿಕ್ಕಪ್ಪನ ಚೀಮಾರಿ ಉಳುವೇ ಏನೋ ಇದು ಪ್ಯಾಂಟ್ ಹಾಕೊಂಡು ಹೊಲ ಒಳಗೆ ಹೋಗ್ತೇನು? ಮತ್ತೇನೆ ಹೋಗೋದು? ಹಾಕೋಣ ಸದ್ಯ ಬಿಚ್ಚ ಪ್ಯಾಂಟ. ನಾನ್ ಚಡ್ಡಿ ಹಾಕೊಂಡ್ ಬಂದಿಲ್ಲ. ಸದ್ಯ ಹಾಕೊಂಡ್ ಬಂದಿಲ್ಲ? ಮತ್ತೇನ್ ಹಾಕೊಂಡಿದ್ಯೋ? ಕಾಚ ಹಾಕೊಂಡಿದ್ದೀನಿ. ಏನ್ ಹುಡುಗ್ರ ನೀವು? ಮದವು ಏನಣ್ಣ? ನಿನ್ ಚಡ್ಡಿ ಹೊಸ ಬಿಚ್ಕೊಡ್ಲ ಅವನಿಗೆ? ಅದ್ಯಾಕ್ಲ ಬಿಚ್ಕೊಡ್ರೆ? ನಾನು ಹಾಕಿಲ್ಲ. ಅದೇನ್ ಸೇರಿದ್ರಯ್ಯ ನೀವಿಬ್ರು? ಕಂತಕ್ ತಕ್ ಬಂತೆ. ನನ್ ಚಡ್ಡಿನ ಬಿಚ್ಕೊಡ್ತೇನೆ. ಏನ್ ಹುಡುಗರು ಹುಟ್ಟಿದ್ರು ನಮ್ಗೆ. ಅಪ್ಪನ್ ಚಡ್ಡಿನ ಬಿಡೋಕಿಲ್ಲ. ವಾ ತಗ ಇದನ್ನ ಕಟ್ಕೋ ತಲೆಗೆ. ಅತ್ತ ಹೋಗಿ ಚಡ್ಡಿ ಹಾಕಮ್ಮ. ಎಷ್ಟೊತ್ತ ಅವ್ನು ಚಡ್ಡಿ ಹಾಕೊಂಬರೋದು? ಒಳ್ಳೆ ಒಳ್ಳೆ ಶಿವು ಬೇರೆ ಬಾರು. ಬಾರ ಬೇಗ. ಇದ್ ನೋಡು, ಒಳ್ಳೆ ಆನೆ ಚಡ್ಡಿ ಇದ್ದಂಗಿದೆ. ನಿನಗೇನು ಹೋಲ್ಸಿದ್ದ ಅಲ್ವಲ್ಲ, ಸುಮ್ಮನೆ ಹಾಕೊಂಡು. ಅಪ್ಪ ಏನು ನಿಂಗ ಒಬ್ನೇ ಮಗ ಅನ್ನೋ ಚೆನ್ನಾಗ್ ನೆನ್ಪಿಟ್ಕೋ. ಎಲ್ಲ ಇವನ ಯಾಕೋ ಮತ್ ಕೆಸರು ಇಳಿಸಿದ್ಯಲ್ಲ ನೀನು. ನೀನು ಕೆಳಗೆ ಹೇಳ್ತಿದ್ದೆ ಮಗನೇ, ಹೋಗನೆ ಬದಿಗಳು ಹಂಗೆ ಹೊಡಿ. ಗಟ್ಟೆ ಮಾಡ್ಕೊಂಡು ಹೊಡಿಯ ಹೊಡಿ.
For more updates, like, comment, subscribe to our channel.